ಅದಕ್ಕಿಂತ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಕೇಂದ್ರ NDA ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಿರುವಂಥ ಅನ್ಯಾಯ ತಮಗೆಲ್ಲ ಗೊತ್ತಿದೆ. ಈ ವರ್ಷ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯವನ್ನು ಮಾಡಿದ್ದಾರೆ, ಹಣವನ್ನು ಬಿಡುಗಡೆ ಮಾಡದೆ ನಮ್ಮ ರಾಜ್ಯದ ಬಗ್ಗೆ ಏನು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅಂತೇಳಿ ಇಚ್ಛೆ ಪಡ್ತಾ ಇದ್ದೀವಿ. ಅದಕ್ಕೆ ಪ್ರತಿ ದಿನ ಕೂಡ ಒಂದು 3 ಜನ 4 ಜನ ಮಿನಿಸ್ಟರ್ಸು, ನಾಯಕರುಗಳು, ನಮ್ಮ ಪಕ್ಷದ ನಾಯಕರುಗಳು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಉತ್ತರವನ್ನು ಕೊಡಬೇಕಾಗಿದೆ. ಸೊ ಅದಕ್ಕೆ ಒಂದಿನ ಮುಂಚಿತವಾಗಿ ನಾವು ಅವ್ರು ಎಲ್ಲೆಲ್ಲಿ ಅವರ ಹೆಜ್ಜೆ ಆಗ್ತಾ ಇದ್ದಾರೋ ಆ ಕೇಂದ್ರ ಸ್ಥಳಗಳಲ್ಲಿ ನಮ್ಮ ನಾಯಕರುಗಳು, ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಸಭೆಗಳಲ್ಲಿ ಮುಖ್ಯಮಂತ್ರಿಗೆ ಆದಿಯಾಗಿ ಭಾಗವಹಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದಲ್ಲದೆ ಎಲ್ಲ ಶಾಸಕರು ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ನಾವು ಸೂಚನೆಯನ್ನ ಕೊಡ್ತೇವೆ. ಆದ್ರಿಂದ ನಾವು ನಾಳಿದ್ದು ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ ಬಿಡದಿಲಿ ನಾವು ಒಂದು ಸಭೆ ಮಾಡಿ ಮಧ್ಯಾಹ್ನ 11 ಗಂಟೆಗೆ ಒಂದು ಸಭೆಯನ್ನ ಇಟ್ಕೊಂಡು ಆ ಸಭೆಯಲ್ಲಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕುವಂತ ಕೆಲಸವನ್ನ ನಾವು ಮಾಡ್ತೇವೆ. ಬಿಜೆಪಿಯ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಹಗರಣಗಳ ಅವರು ನಡೆಸಿದ್ದಾರೆ, ಏನೇನು ತನಿಖೆಗಳು ಆಗ್ತಾ ಇದೆ, ಅವಕ್ಕೆಲ್ಲ ಅವರ ಕಾಲದಲ್ಲಿ ಏನು ಮಾಡಿದ್ದಾರೆ ಅದನ್ನ ಸಾರ್ವಜನಿಕರು ಕೂಡ ನಾವು ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನ ತಿಳಿಸಿ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು, ನಮ್ಮ ಕೇಂದ್ರ ಸರ್ಕಾರ ಮಾಡಿರೋಂಥ ತೊಂದರೆ ನಮ್ಮ ರಾಜ್ಯಕ್ಕೆ, ಅದಕ್ಕೆ ಉತ್ತರ ಕೊಡಬೇಕು. ಎರಡನೇದು ಅವ್ರಿಗೆ ಏನೇನು ಭ್ರಷ್ಟಾಚಾರದ ಗೂಡೇನಿದೆ ಆ ಗೂಡನ್ನು ಬಿಚ್ಚಿ ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮಂತ್ರಿಗಳು ಅವರಿಗೆ ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿದಿನನೂ ಮಂತ್ರಿಗಳು ಪ್ರಶ್ನೆ ಹಾಕ್ತಾರೆ, ನಾವು ಸಭೆ ಮಾಡ್ತೀವಿ, ಆ ಸಭೆಯಲ್ಲಿ ಹೇಳ್ಕೊಂಡು ಹೋಗ್ತೇವೆ. ಮೊದಲನೇದು 2ನೇ ತಾರೀಕು ನಾವು ಬಿಡದಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಬಹಿರಂಗ ಸಭೆಯನ್ನು. 3ನೇ ತಾರೀಕು ರಾಮನಗರದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. 4ನೇ ತಾರೀಕು ಚನ್ನಪಟ್ಟಣದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. 5ನೇ ತಾರೀಕು ಮದ್ದೂರಿನಲ್ಲಿ, 6ನೇ ತಾರೀಕು ಮಂಡ್ಯದಲ್ಲಿ, 7ನೇ ತಾರೀಕು 9ನೇ ತಾರೀಕು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಅವರು ಕಾರ್ಯಕ್ರಮ ಮಾಡ್ತಾ ಇರೋಂಥ ಒಂದಿನ ಮುಂಚಿತವಾಗಿ ಈ ಒಂದು ಸಭೆಯನ್ನ ಮಾಡಿ ಅವರಿಗೆ ಪ್ರಶ್ನೆಗಳನ್ನು ನಾವು ಹಾಕ್ತಾ ಇದ್ದೇವೆ. ಯಾಕೆಂದ್ರೆ ಜನರಿಗೆ ಅವರು ನಮ್ಮ ಸರ್ಕಾರವನ್ನು ಯಾವ ರೀತಿ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 136 ಜನ ನಾವು ಗೆದ್ದಿದ್ದೇವೆ. ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅಸ್ಥಿರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಕೂಡ ಅವ್ರು ಎಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅವರದೆಲ್ಲ ಆ ಜಾಗದಲ್ಲಿ ನಾವು ಕೂಡ ಅವರಿಗೆ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಈಗಾಗಲೇ ಅಸೆಂಬ್ಲಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಅವರು ಬಿಡಲಿಲ್ಲ. ಆದರೂ ಕೂಡ ಮುಖ್ಯಮಂತ್ರಿಗಳು ದಾಖಲೆಯಲ್ಲಿ ಈ ಎಲ್ಲ ಏನೇನು ಅನ್ಯಾಯಗಳನ್ನು ಮಾಡಿದೆ, ಈ ಭ್ರಷ್ಟಾಚಾರ ತಾಂಡವ ಅವರ ಕಾಲದಲ್ಲಿ ಆಗಿದೆ, ಅವನ್ನೆಲ್ಲ ನಾವು ಪ್ರಶ್ನೆಗಳನ್ನು ಸುರಿಮಳೆಯಲ್ಲಿ ಅಲ್ಲಿ ಏನು ನಾವು ವಿವರಿಸಲಿಕ್ಕೆ ಆಗಿಲ್ಲ, ಇದೆಲ್ಲ ಕೂಡ ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೆ. ಆದ್ದರಿಂದ ನಾನು ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ಮುಖಂಡರುಗಳಿಗೆ ಈ ಸಭೆಗಳಲ್ಲಿ ಪ್ರತಿದಿನ ಕೂಡ 11 ಗಂಟೆಗೆ ಈ ಸಭೆ ಇರ್ತದೆ, ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಅವರು ಈ ಒಂದು ಸಾರ್ವಜನಿಕ ಪಾದಯಾತ್ರೆಯನ್ನು ಏನು ಅವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಪ್ರತಿಯಾಗಿ ನಾವು ಕೂಡ ಜನರಿಗೆ ಕೆಲವು ವಿಚಾರವನ್ನು ತಿಳಿಸಬೇಕಾದಂಥ ಅವಶ್ಯಕತೆ ಇದೆ. ಅದರಿಂದ
ಜನತಾದಳದವರು ಮತ್ತು BJPಯವರು ಇಬ್ಬರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ.